ಕೆರೆಯನ್ನ ಒತ್ತುವರಿ ಮಾಡಿ ದರ್ಗಾಕ್ಕೆ ರಸ್ತೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದನ್ನ ವಿರೋಧಿಸಿ ಸ್ಥಳೀಯ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೋರಾಟಕ್ಕೆ ಮಣಿದ ನಗರಸಭೆ ರಸ್ತೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದೆ. ನೈಸರ್ಗಿಕವಾಗಿ ನಿರ್ಮಾಣವಾಗಿರುವ ಈ ಬೃಹತ್ ಕೆರೆ ಒಂದು ಕಾಲದಲ್ಲಿ ಕೊಪ್ಪಳ ನಗರಕ್ಕೆ ಕುಡಿಯುವ ನೀರು ಒದಗಿಸ್ತಾ ಇತ್ತು. ಇದರ ಹೆಸರು ಹುಲಿಕೆರೆ. ಸುಮಾರು 81 ಎಕರೆಯಲ್ಲಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ. ಕೆರೆಯ ದಂಡೆಯಲ್ಲೇ ಚೆಂದದ ದೇವಸ್ಥಾನವೊಂದಿದೆ. ಅಲ್ಲದೆ ಈ ಕೆರೆಯ ಸುತ್ತ ಆಧುನಿಕ ಟಚ್ ನೀಡಿ ಸುಂದರವಾದ ಗಾರ್ಡನ್ ನಿರ್ಮಿಸಲಾಗಿದೆ. ನಿತ್ಯ ನೂರಾರು ಜನ ಇಲ್ಲಿಗೆ ಬಂದು ವಿಶ್ರಾಂತಿ ಪಡೀತಾರೆ. ಆದ್ರೀಗ ಇಲ್ಲಿರುವ ದರ್ಗಾಕ್ಕಾಗಿ ಈ ಕೆರೆಯ ದಡವನ್ನ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಿಸುತ್ತಿರುವ ಆರೋಪ ಕೇಳಿಬಂದಿದೆ. ಹುಲಿಕೆರೆಯ ಬಲದಂಡೆಯಲ್ಲಿರುವ ಶಿವರಾತ್ರೇಶ್ವರ ದೇವಸ್ಥಾನದ ಪಕ್ಕ ಸುಮಾರು 1 ಕಿಲೋಮೀಟರ್ ರಸ್ತೆಯನ್ನ ದರ್ಗಾಕ್ಕೆ ಹೋಗಲು ನಿರ್ಮಿಸಲಾಗ್ತಾ ಇದೆ. ಇದನ್ನ ವಿರೋಧಿಸಿ ಬಿಜೆಪಿ ಮುಖಂಡರು ಎಂಎಲ್ಸಿ ಹೇಮಲತಾ ನಾಯಕ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಕೆರೆ ಒತ್ತುವರಿ ಮಾಡಲಾಗ್ತಾ ಇದೆ. ಒತ್ತುವರಿಯಾಗಿರುವ ಕೆರೆಯ ಜಾಗ ತೆರವುಗೊಳಿಸಿ ಒತ್ತುವರಿ ಮಾಡಿರುವವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾವ ನಗರಸಭೆಯಿಂದನೂ ಪರ್ಮಿಷನ್ ಇಲ್ಲ. ಇದಕ್ಕೆ ಯಾರು ವಾರಸ್ದಾರ ಇಲ್ಲದಂಗೆ ಆಗೋಗ್ಬಿಟ್ಟೈತಿ. ಇದು ಕೇಳಿದ್ರೆ ನಗರಸಭೆ ಕಮಿಷನರು ನನಗೆ ಗೊತ್ತಿಲ್ಲ, ಇಂಜಿನಿಯರ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ದುಷ್ಟ ಶಕ್ತಿಗಳು ಇವತ್ತು ನಿಸರ್ಗವನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಾರೆ. ಇವತ್ತು ರಾಜ್ಯ ಸರ್ಕಾರ ಕೆರೆ ತುಂಬಲಿಕ್ಕೆ ಸಾಕಷ್ಟು ಹಣವನ್ನು ವೆಚ್ಚ ಮಾಡ್ತಾ ಇದೆ. ಕೆರೆ ತುಂಬೋ ಯೋಜನೆ ಇವತ್ತು ಇಲ್ಲಿದ್ದಂಥ ಕೆರೆಯಲ್ಲಿದ್ದಂಥ ನೀರನ್ನು ಚೆಲ್ಲಿ ಅದಕ್ಕೆ ಅರಿ ಮಾಡಿಕೊಟ್ಟು ಖಾಲಿ ಮಾಡಿ ಅದರಲ್ಲಿ ರೋಡ್ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಗರಸಭೆ ಪೌರಾಯುಕ್ತರನ್ನ ಕೇಳಿದ್ರೆ ರಸ್ತೆ ನಿರ್ಮಿಸಲು ಪರವಾನಗಿ ಪಡೆದಿಲ್ಲ. ಕೆರೆ ಒತ್ತುವರಿಯಾಗಿರುವ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಕ್ರಮ ಕೈಗೊಳ್ತೇವೆ. ಅಲ್ಲಿಯವರೆಗೂ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸಲಾಗುವುದು ಅಂದಿದ್ದಾರೆ. ಇದು ಯಾವುದೋ ಪರ್ಮಿಷನ್ ಇಲ್ಲದೆ ಮಾಡಿದವ್ರ ಮೇಲೆ ಆಲ್ರೆಡಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಸೋಮೋಟು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇತರದ್ದು ಸಹ ಈಗ ಇಮಿಡಿಯೇಟ್ ಅನ್ನು ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀನಿ. ಈಗ ಕ್ರಮ ವಹಿಸ್ತೀನಿ. ಏನು ಆ್ಯಕ್ಚುಲಿ ಎಲ್ಲಿ ಬರ್ತದೆ ನೋಡ್ತೀನಿ, ಒಂದು ಸ್ವಲ್ಪ ಎಲ್ಲಿದೆ ನೋಡ್ಕೊಂಡು ಇಮಿಡಿಯೇಟ್ ಕ್ರಮ ವಹಿಸ್ತೀನಿ. ಒಟ್ನಲ್ಲಿ ಸುಂದರವಾದ ತಾಣವಾಗಿದ್ದ ಹುಲಿಕೆರೆ ಜಾಗವನ್ನ ಒತ್ತುವರಿ ಮಾಡಿ ಸ್ಥಳೀಯ ಸೌಂದರ್ಯವನ್ನ ಹಾಳು ಮಾಡಿದ್ದಾರೆ. ನಗರಸಭೆ ಒತ್ತುವರಿ ಬಗ್ಗೆ ಪರಿಶೀಲಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಿ ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.